ಮೊದಲನೆಯ ಅಧ್ಯಾಯ ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣಯೋ ಯುತ್ಸುಂ ಸಮುಪಸ್ಥಿತಂ. ಶ್ಲೋಕ 29. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತೆ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಶ್ಲೋಕ 30. ಗಾಂಡೀವಂ ಸ್ರಸಂತೆ ಹಸ್ತಾತ್ವಕೈವ ಪರಿದಹತ್ಯತೆ ನಾಚ ಶಕ್ನೋಮ್ಯ ವಸ್ತಾಂತುಂ ಭ್ರಮತೀವ ಚ ಮೇ ಮನಃ. ಅರ್ಜುನ ಹೇಳಿದನು, ಹೇ ಕೃಷ್ಣ, ಯುದ್ಧದ ಇಚ್ಛೆಯಿಂದ ರಣಾಂಗದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ, ಮುಖವು ಒಣಗಿ ಹೋಗುತ್ತಿದೆ, ಶರೀರ ರೋಮಾಂಚನವಾಗುತ್ತಿದೆ, ಕೈಯಿಂದ ಗಾಂಡೀವ ಧನಸ್ಸು ಜಾರಿ ಬೀಳುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ. ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿಲ್ಲ.